ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ ವಿತೌಟ್ ಕುಚ್ಚು. ಯಾರಿಗೆಲ್ಲ ಕುಚ್ಚು ಇಷ್ಟ ಇಲ್ಲ ಅನ್ನೋರು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನೀವು ಸಿಂಗಲ್ ಕ್ರೋಶ ಮಾಡ್ಕೊಂಡು 3 ಚೈನ್ ಹಾಕ್ಕೊಳ್ಳಿ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ. ಇದು ಮಿಡ್ಲಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನೋಡಿ, ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಆದರೆ ಸಿಂಗಲ್ ಕ್ರೋಶ ಮಾಡ್ಕೊಂಡು 3 ಚೈನ್ ಹಾಕೋಬೇಕು. ಇಲ್ಲಿ ಸೆಂಟ್ರಲ್ ಆಗಿರೋದ್ರಿಂದ ಡೈರೆಕ್ಟಾಗಿ ಡಬಲ್ ಕ್ರೋಶ ತೋರಿಸ್ತಾ ಇದ್ದೀನಿ. ಡಬಲ್ ಕ್ರೋಶ ಆದಮೇಲೆ ಮತ್ತೆ ನೀಡಲ್ನ ದಾರ ತೊಗೋಬೇಕು. ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನೂ ಒಂದು ಮಾಡ್ಕೊಳ್ಳಿ. ಎಗೈನ್ ಅದೇ ರೀತಿ ಮೂರನೇದು ಡಬಲ್ ಕ್ರೋಶ. ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದರೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಮತ್ತು ಇನ್ನೊಂದು ಡಬಲ್ ಕ್ರೋಶ, ಒಟ್ಟು 4 ಡಬಲ್ ಕ್ರೋಶ ಕಂಬಗಳನ್ನ ಒಂದು ಆರ್ಚಿಗೆ ಮಾಡ್ಕೊಳ್ಳೋಣ, ಅಂದರೆ ಒಂದು ಡಿಸೈನ್ಗೆ ಮಾಡ್ಕೊಳ್ಳೋಣ. ಇಲ್ಲಿ 4 ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ. ನಂತರ 4 ಕಂಬ ಆದಮೇಲೆ ನೋಡಿ, ಈ ರೀತಿ 4 ಕಂಬಗಳಾದಮೇಲೆ ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ 2 ಚೈನ್ ಹಾಕ್ಕೊಂಡು ಮತ್ತೆ ಈಗ ನೀಡಲ್ ಮೇಲೆ ದಾರ ತೊಗೊಳ್ಳೋಣ. ನೀಡಲ್ ಮೇಲೆ ದಾರ ತೊಗೊಂಡು 3 ಡಬಲ್ ಕ್ರೋಶೆ ಕಂಬಗಳನ್ನ ಒಟ್ಟಿಗೆ ಮಾಡ್ಕೊಳ್ಳೋಣ. ಒಂದು ಕಂಬ ಬಿಟ್ಟು 3 ಕಂಬಗಳಿಗೆ ನೀಡಲ್ ಹಾಕಿ ದಾರನ ತೊಗೊಬನ್ನಿ. ನೀಡಲ್ ಮೇಲೆ ಹಾಗೆ ದಾರನ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಪಾಯಿಂಟಿಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಮತ್ತು ಈಗ ಅದೇ ರೀತಿ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು 3 ಕಂಬಗಳ ಕೆಳಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಪಫ್ ಡಿಸೈನ್ ಅಂತಾರಲ್ಲ ಆ ಥರ. ಒಟ್ಟು ನಾನಿಲ್ಲಿ ಇದೇ ರೀತಿ 6 ಬಾರಿ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಂದರೆ ಒಂದು ಅವರೇಜ್ ಮಾಡ್ಕೋಬೋದು, ಅದ್ರ ಮೇಲೆ ಮಾಡ್ಕೊಳ್ಳೋಕ್ಕಾಗಲ್ಲ, ನೋಡ್ಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಒಟ್ಟು 6 ಡಬಲ್ ಕ್ರೋಶೆಗೆ ಯಾವ ರೀತಿ ತೊಗೊಳ್ತೀವೋ ಆ ರೀತಿ ಥ್ರೆಡ್ ತೊಗೊಂಡು ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಂಡು ಈಗ ಎಷ್ಟು ನಾವು ನೀಡಲ್ ಮೇಲೆ ದಾರ ಹೋಲ್ಡ್ ಮಾಡಿ ಇಟ್ಕೊಂಡಿದ್ವಿ ಅಷ್ಟನ್ನು ಒಂದು ಮಾಡಿಕೊಂಡು ಮತ್ತೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಸ್ಮಾಲಾಗಿರೋ ಅಂಥ ಕ್ಯೂಟಾದ ಡಿಸೈನ್ ಬರುತ್ತೆ. ಈಗ ದಾರ ಮೇಲ್ ಮಾಡಿಕೊಂಡು ಸ್ಮಾಲ್ ಸೈಜು 1 to 3 mm ಆ ಥರ ಇರೋ ಬೀಡನ್ನು 3 ಬೀಡನ್ನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. 3 ಬೀಡನ್ನು ಒಟ್ಟಿಗೆ ಹಾಕ್ಕೊಂಡು ನಾನೇನೀಗ ಪಫ್ ಡಿಸೈನ್ ಮಾಡಿದ್ನೋ ಅದ್ರ ಮೇಲೆ ಒಂದು ಥ್ರೆಡ್ ಬಂದಿದೆ ನೋಡಿ, ಆ ಥ್ರೆಡ್ಗೆ ನೀಡಲ್ ಹಾಕಿ ದಾರ ತೊಗೊಬಂದು 3 ಬೀಡನ್ನು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈಗ ಸೇಮ್ ಪಾಯಿಂಟಿಗೆ ಅದೇ ಥ್ರೆಡ್ಗೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಬೀಡ್ ಹಾಕಿದ ಮೇಲೆ ಅದೇ ಥ್ರೆಡ್ಗೆ ಇನ್ನೊಂದು ಒಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಚೈನ್ ಹಾಕ್ಕೊಂಡು ಈಗ ಒಂದು ಪರ್ಲ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಗೋಲ್ಡನ್ ಕಲರ್ ಬೀಡ್ ಕೂಡ ಹಾಕ್ಕೋಬೋದು. ಬೀಡ್ ಹಾಕ್ಕೊಂಡು ಒಂದು ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ನೋಡಿ, ಈ ರೀತಿ ಸೆಂಟ್ರಲ್ಲಿ ಒಂದೊಂದು ಪರ್ಲ್ ಹಾಕ್ಕೊಂಡಿದ್ದೀನಿ. ಈಗ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತೊಗೋಬೇಕು. ಒಂದು 4 ಚೈನ್ 5 ಚೈನಿಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪನ್ನು ಬಿಟ್ಟು ಮತ್ತೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ ತುಂಬ ಹತ್ರ ಮಾಡಿಕೊಂಡ್ರೆ ಒಂದು ಸುಕ್ ಬರುತ್ತೆ ಡಿಸೈನು. ತುಂಬ ದೂರ ಮಾಡಿಕೊಂಡ್ರೆ ಬಟ್ಟೆ ಡಿಸೈನ್ ಬರುತ್ತೆ, ಬಟ್ಟೆ ಸುಕ್ ಬರುತ್ತೆ. ನೋಡಿಕೊಂಡು ಮಾಡ್ಕೊಳ್ಳಿ. ಮತ್ತೀಗ ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಈಗ ಅದ್ರ ಪಕ್ಕದಲ್ಲಿ ಮತ್ತೊಂದು ಡಬಲ್ ಕ್ರೋಶೆ, ಒಟ್ಟು 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಇನ್ನೊಂದು ಮಾಡ್ಕೊಳ್ಳೋಣ.
4 ಕಂಬಗಳಾಯ್ತಲ್ವ. ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಒಂದು ಕಂಬನ ಸ್ಕಿಪ್ ಮಾಡಿ 3 ಕಂಬಗಳ ಕೆಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ಮೇಲೆ ದಾರನ ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಡಬಲ್ ಕ್ರೋಶೆ ಮಾಡ್ತೀವಲ್ಲ ಹಾಗೆ 2 ಮಾಡ್ದಂಗೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಈ ರೀತಿ ನಾನು ಒಟ್ಟು 6 ಬಾರಿ ಮಾಡ್ಕೊಂಡಿದ್ದೀನಿ. ನಿಮಗೆ ಕಡಿಮೆ ಕೂಡ ಮಾಡ್ಕೋಬೋದು, ಇನ್ನೂ ಒಂದು ಹೆಚ್ಚಿಗೆನೂ ಕೂಡ ಮಾಡ್ಕೋಬೋದು. ಈ ಡಿಸೈನ್ಗೆ ನಾವು ಒಂದು 350 to 400 ಚಾರ್ಜ್ ಮಾಡ್ಬೋದು. ಕ್ವಿಕ್ಕಾಗಿ ಆಗುವಂತಹ ಡಿಸೈನು ವಿತೌಟ್ ಕುಚ್ಚು. ನಿಮಗೇನಾದರೂ ಕುಚ್ಚು ಬೇಕು ಈ ಡಿಸೈನ್ಗೆ ಟ್ರೈ ಮಾಡ್ಬೋದು ಅಂತ ಅನಿಸಿದರೆ ಅಲ್ಲಿ ನಾನು ಪರ್ಲ್ ಬೀಡ್ ಹಾಕ್ಕೊಂಡಿದ್ದೀನಲ್ಲ, ಆ ಪರ್ಲು ಬೀಡ್ ಬದಲಿಗೆ 1 ಅಥವಾ 2 ಚೈನ್ ಹಾಕ್ಕೊಂಡು ನೀವು ಈ ರೀತಿ ಕುಚ್ಚು ಟ್ರೈ ಮಾಡ್ಬೋದು. ಈಗ 6 ಲೂಪ್ಗಳನ್ನು ಒಂದು ಮಾಡ್ಕೊಳ್ಳೋಣ. ಒಂದು ಮಾಡ್ಕೊಂಡಾದಮೇಲೆ ಅದನ್ನ ಲಾಕ್ ಮಾಡ್ಕೊಳ್ತೈತೆ. ಈಗ ದಾರ ಮೇಲೆ ಮಾಡಿಕೊಂಡು 3 ಬೀಡ್ ಹಾಕ್ಕೊಳ್ತಾಯಿದ್ದೀನಿ. 3 ಬೀಡ್ ಹಾಕ್ಕೊಂಡು ಅದೇ ಪಫ್ ಡಿಸೈನ್ ಏನಿದೆಯೋ ಅದ್ರ ಮೇಲೆ ಒಂದು ಥ್ರೆಡ್ ಲೈನ್ ಬಂದಿರುತ್ತಲ್ಲ ಲಾಕ್ ಮಾಡಿದಾಗ, ಆ ಥ್ರೆಡ್ ಲೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡನ್ನು ಟ್ರಯಾಂಗಲ್ ಶೇಪಲ್ಲಿ ಲಾಕ್ ಮಾಡ್ಕೊಳ್ತಾಯಿದ್ದೀನಿ ಈ ರೀತಿ. ಮತ್ತು ಆ ಬೀಡು ಟೈಟಾಗಿ ಕುತ್ಕೋಬೇಕಲ್ಲ, ಅದಕ್ಕೋಸ್ಕರ ಮತ್ತೊಮ್ಮೆ ಒಂದು ಸಿಂಗಲ್ ಕ್ರೋಶೆ. ನಂತರ ಈಗ ಒಂದು ಚೈನ್ ಹಾಕ್ಕೊಳ್ಳೋಣ. ನಾವು ಇಲ್ಲಿ ಕುಚ್ಚು ಬೇಕು ಅಂದರೆ ಈಗ ಚೈನ್ ಹಾಕ್ಕೊಳ್ತಿದ್ವಲ್ಲ ಅದ್ರ ಬದಲಿಗೆ ಇನ್ನೊಂದು ಚೈನ್ ಹಾಕ್ಕೊಂಡು ಕುಚ್ಚು ಹಾಕ್ಕೋಬೋದು. ನಾನು ವಿತೌಟ್ ಕುಚ್ಚು ಅದರಿಂದ ಬೀಡ್ ಹಾಕಿ ತೋರಿಸಿದ್ದೀನಿ. ಈ ಬೀಡ್ ಬದಲಿಗೆ ಕುಚ್ಚು ಕೂಡ ಹಾಕ್ಕೋಬೋದು ಬೇಕು ಅಂದರೆ. ಈ ರೀತಿ ನೋಡಿ. ಈಗ ಕಂಟಿನ್ಯೂ ಮಾಡಬೇಕು. ಇದೇ ರೀತಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. 4 ಕಂಬಗಳನ್ನ ಈ ರೀತಿ ಮಾಡ್ಕೋಬೇಕು. ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕರೇ. ನೋಡ್ಲಿಕ್ಕೆ ಒಂದು ಡಿಫ್ರೆಂಟ್ ಲುಕ್ ಕೊಡುತ್ತೆ. ಒಮ್ಮೆ ಟ್ರೈ ಮಾಡ್ಬೋದು. ಎಲ್ಲ ಥರದ ಸ್ಯಾರಿಗಳಿಗೂ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.